2014ರಲ್ಲಿ ಅಧಿಕಾರಕ್ಕೆ ಬಂದು ಏನೂ ಮಾಡದೆ ಇವತ್ತು ಮತ್ತೆ ಜನರಿಗೆ ಸುಳ್ಳು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವೆಲ್ಲರೂ ಕಾಂಗ್ರೆಸ್ಸಿಗರು ನಿನ್ನೆ ರಾಜ್ಯದಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಮೋದಿ ಸರ್ಕಾರದ ವಿರುದ್ಧ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಹೇಳ್ತೇನೆ ನಾನು 5 ನಿಮಿಷದಲ್ಲಿ. ಇವತ್ತೇನು ಪ್ರತಿಪಕ್ಷದವರು ಯಾವ ರೀತಿಯಲ್ಲಿ ಜಾರಿ ನಿರ್ದೇಶನಾಲಯ ಕೆಲಸ ಮಾಡ್ತಾ ಇದೆ ನೀವು ನೋಡಿದಿರಿ. ಈ ದೇಶದಲ್ಲಿರುವಂತಹ ಎಲ್ಲ ಸ್ವಾಯತ್ತ ಸಂಸ್ಥೆಗಳು ಇಡಿ ಇರ್ಬೋದು, ಸಿಬಿಐ ಇರ್ಬೋದು, ಐಟಿ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಎಲ್ಲಿವರೆಗೆ ಅಂದ್ರೆ ನ್ಯಾಯಾಂಗದ ಮೇಲೇನೂ ದಬ್ಬಾಳಿಕೆ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು, ಸಂವಿಧಾನಕ್ಕೆ ಮಾರಕವಾದಂಥದ್ದು. ನ್ಯಾಷನಲ್ ಹೆರಾಲ್ಡ್ ಪೇಪರ್ನಲ್ಲಿ PMLA ಆಕ್ಟ್ ಏನು ಮನಿ ಲಾಂಡ್ರಿಂಗ್ ಆಗಿದೆ, ಎಲ್ಲಾಗಿದೆ? ಒಂದು ನಯಾ ಪೈಸೆ ಎಲ್ಲಾದ್ರೂ ವರ್ಗಾವಣೆ ಆಗಿದೆಯಾ? ಈ ಖಾತೆಗೆ ಒಂದು ನಯಾ ಪೈಸೆ ಬಂದಿದೆಯಾ ತೋರಿಸಿದ್ದಾರಾ? ಇದರಲ್ಲಿ FIR ಹಾಕಿದ್ದಾರಾ? ಇದು ಕ್ರಿಮಿನಲ್ ಆಕ್ಟ್ ಇದೆಯಾ? ಇವತ್ತು IT ಆಕ್ಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಲಿ. ಅದು ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ 55 ಗಂಟೆವರೆಗೆ ವಿಚಾರಣೆ ಮಾಡಿದ್ದೀರಿ. ಈಗ ಸೋನಿಯಾ ಗಾಂಧಿ ಅವರಿಗೆ ಏನೂ ಉರುಳಿಲ್ಲದೆ ವಿಚಾರಣೆ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ನೈತಿಕತೆ ಇದ್ರೆ ಆಪರೇಷನ್ ಕಮಲ್ ಮಾಡಿದ್ರಿ. ಕರ್ನಾಟಕದಲ್ಲಿ ಕೋಟ್ಯಾಂತರ ರೂಪಾಯಿ MLAಗಳಿಗೆ ಕೊಟ್ಟು ಖರೀದಿ ಮಾಡಿದ್ರಿ. ಅವ್ರ ಮೇಲೆ ಯಾಕೆ ಇಡಿ ಕಳಿಸಿಲ್ಲ? ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ್ ಮಾಡಿದ್ರಿ. ಇವತ್ತೇನು ಮಹಾರಾಷ್ಟ್ರದಲ್ಲಿ ಆಪರೇಷನ್ ಕಮಲ್ ಮಾಡಿದ್ರಿ. ಇತರ ಅನೇಕ ರಾಜ್ಯಗಳಲ್ಲಿ ಆಪರೇಷನ್ ಕಮಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೂಗಿನ ಕೆಳಗಡೆನೆ ಅವ್ಯವಹಾರ ಆದ್ರೂ ಏನ್ ಮಾಡಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಹಿರಂಗವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತು. ನಿಮ್ಮದೇ ಕಾರ್ಯಕರ್ತ 40% ಕಮಿಷನ್ ತಗೊಳ್ತಾ ಇದ್ದಾರೆ. ಇಂಥವರೇ ನನಗೆ ಮಾನ್ಯ ಪಂಚಾಯತ್ ರಾಜ್ ಮಂತ್ರಿಗಳೇ, ಅವ್ರ ಕಚೇರಿಯವರೇ 40% ಕಮಿಷನ್ ಕೊಡದೆ ನಾವು ನಿಮ್ಗೆ ಪೇಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಸಾಯೋಕ್ಕಿಂತ ಮುಂಚಿತವಾಗಿ ಅವನು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇವ್ರ ಕಾರಣದಿಂದಲೇ ಇವರು ಭ್ರಷ್ಟಾಚಾರ ಕೇಳಿದ್ದಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಂಡಿದ್ದೀನಿ ಅಂತ ಹೇಳಿ ಇವತ್ತು ನಿಮ್ಮ ಕಾರ್ಯಕರ್ತನಿಗೂ ನ್ಯಾಯ ಕೊಡ್ತಾ ಇಲ್ಲಲ್ಲ ನೀವು. ಅವರಿಗೂ ಬಿ ರಿಪೋರ್ಟ್ ಹಾಕಿದ್ದೀರಲ್ಲ. ಯಾರು ಹಾಡಾಗಲೇ ದರೋಡೆ ಮಾಡೋರಿಗೆ ಕಿಡಿ ಇಲ್ಲ, ಅವ್ರ ಮೇಲೆ ಪೊಲೀಸಿನ ಕಾನೂನಿನ ಕ್ರಮ ಇಲ್ಲ. ಇವತ್ತು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಿ? ಒಬ್ಬರ ಮೇಲಾದ್ರೂ ಬಿಜೆಪಿ ಮೇಲೆ ಮಾಡಿದ್ದೀರಾ? ಕಾಂಗ್ರೆಸ್ ಅಲ್ಲಿದ್ದಾರೆ, ವಿಪಕ್ಷದಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ರೇಡ್ ಮಾಡೋದು, ಇಡಿ ಮೇಲೆ ಕಳಿಸೋದು. ಅವರೇ ಹೋಗಿ ಒಂದ್ ವೇಳೆ ಮುಕುಲ್ ರಾಯ್ ತರದವರಿದ್ದರು. ಆಸಾಂ ಮುಖ್ಯಮಂತ್ರಿ ಇದ್ದಾರೆ ಹೇಮಂತ್, ಅವ್ರ ಮೇಲೇನು ಇಡಿ ರೇಡ್ ಆಗಿತ್ತು. ಅವ್ರಿಗೆ ಕರ್ಕೊಂಡು ಹೋಗಿ ಇವತ್ತು ಮುಖ್ಯಮಂತ್ರಿ ಮಾಡಿದ್ರಿ. ಮುಕುಲ್ ರಾಯ್ಗೆ ನೀವು ಪೂರ್ತಿ ಭದ್ರತೆ ಕೊಟ್ರಿ. ಇವತ್ತು ಸಂಸದ ಮಾಡಿದ್ರಿ. ಅಂದ್ರೆ ವಿಪಕ್ಷದಲ್ಲಿದ್ರೆ ಅವನು ಇವತ್ತು ಅವ್ಯವಹಾರ ಮಾಡೋನು ಭ್ರಷ್ಟಾಚಾರಿ. ಬಿಜೆಪಿಗೆ ಹೋದ್ರೆ ಅವನು ಪವಿತ್ರ ಆದ್ನ. ಇವತ್ತು ಒಬ್ರಿಗೊಂದು ಕಾನೂನು ಮತ್ತೊಬ್ರಿಗೊಂದು ಕಾನೂನು ಇದೆ ಈ ದೇಶದಲ್ಲಿ. ನೀವೇನು ಅಪಪ್ರಚಾರ ಮಾಡ್ತಾ ಇದ್ದೀರಿ? ಇವತ್ತು ಕಾಂಗ್ರೆಸ್ ಮುಕ್ತ ಅಂತೇನು ಹೇಳ್ತಾ ಇದ್ದೀರಿ. ನಮ್ದೇನು ಆತ್ಮಸ್ಥೈರ್ಯ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಮೇಲ್ನೋಟಕ್ಕೆ ಪ್ರತಿಯೊಬ್ಬರಿಗೂ ಕಾಣ್ತಾ ಇದೆ ಸುಳ್ಳು ಕೇಸ್ ಇದೆ ಅಂತ. ಹಣನೇ ವರ್ಗಾವಣೆ ಆಗಿಲ್ಲ ಅಂದ್ರೆ ಇವತ್ತು PMLA ಕೇಸ್ ಅಂತ ಹೆಂಗ್ ಆಗ್ತದೆ? ಇವತ್ತು ಅದಕ್ಕೆ ನೋಡಿ, ಕಾನೂನುಬದ್ಧವಾಗಿ ತನಿಖೆ ಆದ್ರೆ ಯಾರು ಕಾನೂನಿಗಿಂತ ಮೇಲಿದ್ದವ್ರಿಲ್ಲ. ಇವತ್ತು ಇಡಿ ಹಿಸ್ಟ್ರಿ ನೋಡ್ರಿ, ಸಾವಿರಾರು ಪ್ರಕರಣಗಳಿದಾವೆ. ಒಂದು ಪ್ರಕರಣದಲ್ಲಾದ್ರೂ ಕನ್ವಿಕ್ಷನ್ ಆಗಿದೆಯಾ? ಆಗಿದ್ದಲ್ಲಿ ಇವತ್ತು ಬಿಜೆಪಿಯಲ್ಲಿ ಇದ್ದವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ? ಇದು ಗುಮಾನಿಗೆ ಶಂಕೆಗೆ ಆಸ್ಪದ ಕೊಡೋದಿಲ್ಲವೇ? ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜಡ್ಜ್ಗಳೇ ಹೇಳ್ತಾ ಇದ್ದಾರೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದೀರಿ, ವಿಪಕ್ಷಗಳ ಧ್ವನಿ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದೀರಿ, ಸುಳ್ಳು ಕೇಸ್ಗಳು ಹಾಕ್ತಾ ಇದ್ದೀರಿ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳೇ ಇವತ್ತು ಹೇಳಿದ್ದಾರೆ. ಯಾಕೆ ಹೇಳಿದ್ರಪ್ಪ? ನಿಮ್ಗೆ ಮಾನ ಮರ್ಯಾದೆ ಇದೆಯಾ? ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಾ? ನೀವು ಊಟ ಕೂತಾಗ ಒಂದೇ ನಿಮ್ ಕುರ್ಚಿ ಇರ್ತದೆ ಅಂತ ಹೇಳಿ ಕಾಲಚಕ್ರ ಇದೆ. ಇವತ್ತು ನೀವು ಮೇಲಿದ್ದೀರಿ, ನಾವು ಕೆಳಗಿದ್ದೀವಿ. ನಾಳೆ ನಾವು ಮೇಲೆ ಬರ್ತೀವಿ, ನೀವು ಕೆಳಗೆ ಹೋಗ್ತೀರಿ. ಚಕ್ರ ತಿರುಗಿದ ಮೇಲೆ ಅವಾಗ ಏನ್ ಮಾಡ್ತೀರಿ? ಇವತ್ತು ಈ ದೇಶದ ಜನ ಜಾಗೃತರಿದ್ದಾರೆ, ನೋಡ್ತಾ ಇದ್ದಾರೆ. ಯಾವತ್ತು ವೈಯಕ್ತಿಕವಾಗಿ ದ್ವೇಷದ ರಾಜಕಾರಣ ಆಗಿದೆ. ಹಿಂದೇನು ಇಂದಿರಾ ಗಾಂಧಿ ಅವರಿಗೆ ಜೈಲಿಗೆ ಕಳಿಸಿದ್ರು, ಅದು ಮೊರಾರ್ಜಿ ದೇಸಾಯಿ ಅವರಿಗೆ ಯಾರು ಅವರಿಗೆ ಕಳಿಸಿದ್ರು ಅವರಿಗೆ ತಿರುಗುಬಾಣ ಆಯ್ತು. ಈಗಲೂ ಮೋದಿ ಅವರೇನ್ ಮಾಡ್ತಾ ಇದ್ದಾರೆ, ಅವ್ರಿಗೆ ತಿರುಗುಬಾಣ ಆಗ್ತಾ ಇದೆ. ಇದು ಮಾಡುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಜನರ ಗಮನ ಬೇರೆ ಕಡೆ ಸೆಳೆಯಬೇಕು. ಈಗೇನು ತಿನ್ನುವ ಅನ್ನಕ್ಕೂ GST,
ನಿಮ್ಗೆ ಏನಾದ್ರೂ ಇದೆಯಾ? ನೈತಿಕತೆ, ಮಾನವೀಯತೆ ಇದೆಯಾ? ನಿಮ್ಮಲ್ಲಿ ಏನಾದ್ರೂ ಕರುಣೆ ಇದೆಯಾ? ಅನ್ನದ ಮೇಲೂ GST ಹಾಕ್ತಿರಲ್ರಿ. ಎಷ್ಟು ಲೂಟಿ ಹೊಡಿತೀರಿ? ಬಡವರ ಜೇಬ್ ಎಷ್ಟು ಕನ್ನ ಹಾಕ್ತೀರಿ? ಎಷ್ಟು ರಕ್ತ ಇರ್ತೀರಿ ಬಡವರದು? ಇನ್ನು ಸಾಕಾಗಿಲ್ವಾ? ಪೆಟ್ರೋಲ್ ಬೆಲೆ 120 ಮಾಡಿದ್ರಿ, ಡೀಸೆಲ್ ಬೆಲೆ 100 ರೂಪಾಯಿ ಮಾಡಿದ್ರಿ, ಗ್ಯಾಸ್ ಸಿಲಿಂಡರ್ ಬೆಲೆ 1100 ರೂಪಾಯಿ ಮಾಡಿದ್ರಿ, ಅಕ್ಕಿ ಬೆಲೆ ಹೆಚ್ಚಿಗಾಯ್ತು, ಸಿಮೆಂಟ್ ಬೆಲೆ ಹೆಚ್ಚಿಗಾಯ್ತು, ಇವತ್ತು ಕಬ್ಬಿಣ ಬೆಲೆ ಹೆಚ್ಚಿಗಾಯ್ತು. ಇನ್ನು ಏನು ಜನರಿಗೆ ಒಂದು ಹೊತ್ತು ಅನ್ನನೂ ಸಿಗ್ತಾ ಇಲ್ಲ. ಇವತ್ತು ಯುವಕರು ರೋಷ ಹೋಗಿದ್ದಾರೆ, ನಿರುದ್ಯೋಗದಿಂದ ಬಳಲ್ತಾ ಇದ್ದಾರೆ, ಹಣದುಬ್ಬರ ಹೆಚ್ಚಿಗೆ ಆಗಿದೆ, ಇವತ್ತು ರೂಪಾಯಿ ಮೌಲ್ಯ ಕುಸಿತ ಆಗಿದೆ, ಡಾಲರ್ 80 ರೂಪಾಯಿ ದಾಟ್ತಾ ಇದೆ, ನಿಮಗೆ ಫಾರಿನ್ ಎಕ್ಸ್ಚೇಂಜ್ ಸಿಗೋದಿಲ್ಲ, ಶ್ರೀಲಂಕಾ ಪರಿಸ್ಥಿತಿ ಬರ್ತದೆ, ನಾಗರಿಕ ಯುದ್ಧದ ಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಕರ್ನಾಟಕ ದೇಶದಲ್ಲಿ ಶ್ರೀಲಂಕಾ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಬರುವಂತ ಸಂಭವಗಳು ನಿಮ್ಮ ಕಾರ್ಯಕಾಲದಲ್ಲಿದೆ. ಇದು ತಡಿಬೇಕು, ಸಂವಿಧಾನ ಉಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ.